ಹಾಯ್ ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಿಮ್ಗೆಲ್ಲರಿಗೂ ಇಂಟ್ರೆಸ್ಟ್ ಆಗಿರುತ್ತೆ ಗೊತ್ತು. ಯಾಕಂದರೆ ವಾಟ್ಸಪ್ ಡಿ ಪಿನ ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಯಾರಾದರೂ ನೋಡಿದಾರೆ ಇಲ್ವ ಅಂತ ಚೆಕ್ ಮಾಡಬೇಕಂತ ತುಂಬ ಕ್ಯೂರಿಯಾಸಿಟಿ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಓಪನ್ ಮಾಡಿರ್ತೀರಾ. ಸೊ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೀವು ತುಂಬ ಕಡೆ ನೋಡಿರ್ತೀರಾ. ನೀವು ವಾಟ್ಸಪ್ ಡಿ ಪಿನ ಯಾರಾದರೂ ಹೇಗೆ ಚೆಕ್ ಮಾಡೋದು ಹಾಗೆ ಅಂತ. ಇನ್ಸ್ಟಾಗ್ರಾಮಲ್ಲಿ ಇರಲ್ಲ, ಮೋಸ್ಟ್ಲಿ ಯೂಟ್ಯೂಬಲ್ಲಿ ಜಾಸ್ತಿ ಇದೆ. ನೀವು ಯಾರು ನೋಡಿದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತಿಳ್ಕೊಳ್ಳೋಣ. ಇವತ್ತು ನಾನು ನಿಮಗೆ ನೀವು ವಾಟ್ಸಪ್ ಡಿ ಪಿನ ಎಷ್ಟು ಜನ ನೋಡಿದ್ದಾರೆ ಅಂತ ಹೇಗೆ ತಿಳ್ಕೊಳ್ಳೋದಂತ ಒಂದು ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಆಲ್ರೆಡಿ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ವಾಟ್ಸಪ್ ಡಿ ಪಿ ಹೇಗೆ ತಿಳ್ಕೊಳ್ಳೋದು, ಸ್ಟೇಟಸ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಪ್ರೈವೇಟಾಗಿ ಮೆಸೇಜ್ ಓದ್ಕೊಳ್ಳೋದು, ಅದ್ರ ಫೀಚರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಂಗೆ ಡೈರೆಕ್ಟಾಗಿ ಚಾಟ್ ಲಿಂಕ್ ಮಾಡೋದು, ಸ್ಮೈಲಿ ಕಳಿಸೋದು, ಕ್ಲೀನರ್ ಕಳಿಸೋದು, ಆಯ್ತಾ, ಓಪನ್ ಚಾಟು, ತುಂಬಾನೇ ಆಪ್ಷನ್ಗಳಿದಾವೆ. ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ, ಈ ತರ ಆಪ್ಷನ್ಗಳೆಲ್ಲ ನಾನು ನಿಮಗೆ ಹೇಗೆ ಅದು ವರ್ಕ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಅದಕ್ಕೋಸ್ಕರ ನೀವು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು, ಓಕೆನಾ. ಅಪ್ಲಿಕೇಶನ್ ಲಿಂಕ್ ನಾನು ಕೆಲವು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ಓಕೆ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಗೆ ಇದೆಲ್ಲ ಆಪ್ಷನ್ಗಳು ಸಿಗುತ್ತೆ. ಫಸ್ಟ್ ನೀವೆಲ್ಲ ಕಾಯ್ತಿರೋದು ಯಾಂತಕ್ಕೆ? ವಾಟ್ಸಪ್ ಡಿ ಪಿ ತಾನೆ. ವಾಟ್ಸಪ್ ಡಿ ಪಿ ಬಗ್ಗೆ ಹೇಳೋಣ, ವೇಟ್ ಮಾಡಿ. ಹಂಗಂತ ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡ್ಬಿಟ್ರೆ ವಿಡಿಯೋ ನಿಮ್ಗೆ ಅರ್ಥ ಆಗಲ್ಲ. ಸೊ ವಿಡಿಯೋನ ಫುಲ್ ಆಗಿ ನೋಡಿ. ವಿಡಿಯೋನ ಫುಲ್ ಆಗಿ ನೋಡಿದ್ರೇನೆ ಅರ್ಥ ಆಗೋದು. ಯಾಕಂದ್ರೆ ವಾಟ್ಸಪ್ ಡಿ ಪಿ ಇದು ಒಂದೊಂದ್ಸತಿ ಸರಿಯಾಗಿ ವರ್ಕ್ ಆಗಲ್ಲ. ಟ್ರಿಕ್ ಅಂತ ಹೇಳ್ಕೊಟ್ಟಿದ್ದೀನಿ, ವಿಡಿಯೋನ ಫುಲ್ ಆಗಿ ನೋಡಿ. ಅಪ್ಲಿಕೇಶನ್ ಹೆಸರು ವಾಟ್ಸ್ ಬಾಕ್ಸ್ ಅಂತ. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಕಾಣಿಸುತ್ತೆ. ಪವರ್ ಫೀಚರ್ಸ್, ಫನ್ ಗ್ರೂಪ್ಸ್, ಟ್ರೆಂಡಿಂಗ್ ಸ್ಟೇಟಸ್, ಆಯ್ತಾ, ಟ್ರಿಕ್ಸ್ ಅಂಡ್ ಟಿಪ್ಸ್ ಅಂತ ತುಂಬಾ ಆಪ್ಷನ್ಗಳಿದಾವೆ. ಸೆಕ್ಯೂರಿಟಿನೂ ಇನ್ನೊಂದು ಎಕ್ಸ್ಟ್ರಾ ಆಪ್ಷನ್ ಕೊಟ್ಟಿದ್ದಾರೆ, ತುಂಬಾ ಅಪ್ಡೇಟ್. ಓಕೆ, ಫಸ್ಟ್ ಆಪ್ಷನ್ ಇದೆ ಗೊತ್ತಾ, ಪವರ್ ಫೀಚರ್ಸ್. ಇದೇ ಮೇನ್ ಇಂಪಾರ್ಟೆಂಟ್ ನಿಮ್ಗೆ ಬೇಕಾಗಿರೋದು. ಇದ್ದಿದ್ರೇ ನೀವು ವಾಟ್ಸಪ್ ಡಿ ಪಿ ಬಗ್ಗೆ ತಿಳ್ಕೊಳಕ್ಕಾಗೋದು. ಇರಿ, ಪವರ್ ಫೀಚರ್ಸ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು, ಆಗಲೇ ಸ್ಕ್ರೀನ್ ರೆಕಾರ್ಡಿಂಗ್ ಅಂತ ಸ್ಕ್ರೀನ್ ಶಾಟ್ ತೋರಿಸ್ನಲ್ಲ, ಆ ಸ್ಕ್ರೀನ್ ಶಾಟ್ ಅಲ್ಲಿ ಯಾವ ಫೀಚರ್ಸ್ ಎಲ್ಲ ಇದೆಯಲ್ಲ, ಈ ಫೀಚರ್ಸ್ ಎಲ್ಲ ಇಲ್ಲಿದಾವೆ ನೋಡಿ. ನೀವು ನೋಡ್ಬೋದು, ಸ್ಟೇಟಸ್ ಡೌನ್ಲೋಡರ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಸ್ಟೇಟಸ್ ಡೌನ್ಲೋಡರ್ಗೆ ನೀವು ವಾಟ್ಸಪ್ ಅಲ್ಲಿ ಯಾರದೆಲ್ಲ ಸ್ಟೇಟಸ್ ನೋಡಿರ್ತೀರೋ ಅವ್ರ ಸ್ಟೇಟಸ್ನ ಡೌನ್ಲೋಡ್ ಮಾಡ್ಕೋಬಹುದು ಕ್ಲಿಕ್ ಮಾಡಿದ್ರೆ. ಈ ಪ್ರೈವೇಟ್ ರೀಡ್ ಅಲ್ಲಿ ವಾಟ್ಸಪ್ದು ನೋಟಿಫಿಕೇಶನ್ ಆಕ್ಸೆಸ್ ಕೇಳುತ್ತೆ. ಅಂದ್ರೆ ವಾಟ್ಸಪ್ ಅಂದ್ರೆ ನಾರ್ಮಲ್ ಆಗಿ ನಿಮ್ಮ ಮೊಬೈಲ್ದು ನೋಟಿಫಿಕೇಶನ್ ಆಕ್ಸೆಸ್ ಕೇಳುತ್ತೆ. ಆಕ್ಸೆಸ್ ಕೊಟ್ಟಾದ್ಮೇಲೆ ಯಾರು ಮೆಸೇಜ್ ಕಳಿಸ್ಬಿಟ್ಟು ಡಿಲೀಟ್ ಮಾಡ್ಬಿಟ್ರೆ ಡಿಲೀಟ್ ಆಗಿರೋ ಮೆಸೇಜಸ್ನ ಓದ್ಕೋಬಹುದು. ತುಂಬಾ ಫೀಚರ್ಸ್ಗಳಿದಾವೆ, ಓಕೆನಾ. ನೆಕ್ಸ್ಟು ಸ್ಟೇಟಸ್ ವಿಡಿಯೋ ಸ್ಪ್ಲಿಟ್ಟರ್. ಈ ಆಪ್ಷನ್ನ ಯೂಸ್ ಮಾಡಿಕೊಂಡ್ರೆ ಲೆಂತಿ ಆಗಿರೋ ಸ್ಟೇಟಸ್ನ ನೀವು ಆಗ್ಬೋದು. ವಾಟ್ಸಪ್ಪಲ್ಲಿ 30 ಸೆಕೆಂಡ್ಸ್ ಇಟ್ಕೊಂಡು 30 ಸೆಕೆಂಡ್ಸ್ ಅಪ್ಲೋಡ್ ಮಾಡಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಕ್ಲಿಕ್ ಮಾಡಿ ಇನ್ನೊಂದು 30 ಸೆಕೆಂಡ್ಸ್, ಅದೆಲ್ಲ ನೀವು ಕಷ್ಟಪಡಿಸ್ಬೇಡ. ಲೆಂತಿ ಆಗಿರೋ ವಿಡಿಯೋನ ತೊಗೊಂಬಂದು ಈ ಸ್ಟೇಟಸ್ ವಿಡಿಯೋ ಸ್ಪ್ಲಿಟ್ಟರಲ್ಲಿ ತೊಗೊಂಬಂದು ಹಾಕಿದ್ರೆ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಹೋಗ್ಬಿಡುತ್ತೆ, ಲೆಂತಿಯಾಗಿ ಸ್ಟೇಟಸ್ ಬರುತ್ತೆ, ಓಕೆನಾ. ನೆಕ್ಸ್ಟು ಟೆಕ್ಸ್ಟ್ ಸ್ಟೈಲ್ ಅಂತಿದೆ. ಈ ಆಪ್ಷನ್ ಏನು ಮಾಡುತ್ತೆ ಅಂದರೆ, ನೀವು ಟೆಕ್ಸ್ಟ್ದು ಹ್ಯಾಂಡ್ ರೈಟಿಂಗ್ ಸ್ಲ್ಯಾಂಟಿಂಗ್ ಆಗಿ ಬೋಲ್ಡ್ ಆಗಿ ಎಲ್ಲ ಕಳಿಸ್ಬೇಕಂದ್ರೆ ಈ ಆಪ್ಷನ್ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಕ್ಲೀನರ್. ಈ ಕ್ಲೀನರ್ ಏನಂದ್ರೆ, ನೀವು ವಾಟ್ಸಪ್ ಅಲ್ಲಿ ಇಮೇಜಸ್ ಎಲ್ಲ ಇರುತ್ತಲ್ಲ, ಈ ಇಮೇಜಸ್ ಯಾವ್ದಾದ್ರು ನೀವು ಬೇಡದಿರೋ ಇಮೇಜಸ್ ನ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ಕೋಬಹುದು, ಓಕೆ. ನೆಕ್ಸ್ಟ್ ಆಪ್ಷನ್ ಬ್ಲಾಂಕ್ ಚಾಟ್. ಈ ಬ್ಲಾಂಕ್ ಚಾಟ್ ಏನ್ ಮಾಡುತ್ತೆ ಅಂದ್ರೆ, ಡೈರೆಕ್ಟ್ ಆಗಿ ಬ್ಲಾಂಕ್ ಚಾಟ್ ಕ್ಲಿಕ್ ಮಾಡಿ ಖಾಲಿ ಮೆಸೇಜಸ್ ಇರುತ್ತೆ. ನೀವು ಯಾರಿಗಾದ್ರು ನೀವು ಫ್ರೆಂಡ್ಗೆ ಏನಾದ್ರು ಕಳಿಸ್ಬೇಕಂದ್ರೆ ನಿಮ್ ಫ್ರೆಂಡ್ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಂಡು ಸೆಂಡ್ ಮಾಡಿ, ಖಾಲಿಯಾಗಿ ಮೆಸೇಜ್ ಹೋಗುತ್ತೆ. ನಾನೇ ಕಳ್ಸಿದೀನಿ, ಸೊ ವರ್ಕ್ ಆಯ್ತು ನನ್ಗೂ. ನೆಕ್ಸ್ಟ್ ಆಪ್ಷನ್ ಹೂ ವ್ಯೂಡ್ ಮೈ ಪ್ರೊಫೈಲ್. ಆಗ್ಲಿಂದ ನೀವು ನೋಡ್ತಾನೆ ಇರ್ತೀರಾ, ಗುರು ಬೇಗ ಟಾಪಿಕ್ ಬಾ, ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯಾ, ನನ್ಗೆ ಇದಕ್ಕೋಸ್ಕರನೇ ಕರ್ಸಿ, ನೀನು ಇಲ್ಲವರೆಗೂ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಿದಾರಲ್ಲ. ಸೊ ಹೂ ವ್ಯೂಡ್ ಮೈ ಪ್ರೊಫೈಲ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಫಸ್ಟ್ ಟೈಮ್ ನೀವು ಕ್ಲಿಕ್ ಮಾಡುವಾಗ ಕಾಂಟ್ಯಾಕ್ಟ್ಸ್ ಪರ್ಮಿಷನ್ ಅಲೋ ಕೇಳುತ್ತೆ. ಅಲೋ ಕೊಡ್ಬೇಕಲ್ವಾ? ಅಲೋ ಕೊಟ್ರೆ ಯಾರು ಕಾಂಟ್ಯಾಕ್ಟ್ಸ್ ಅಲ್ಲಿ ಇದ್ದಾರೆ, ಅವ್ರು ಯಾರು ನೋಡ್ತೀರ ಅಂತ ತಿಳ್ಕೊಳಕ್ಕಾಗೋದು. ಸೊ ಅದಕ್ಕೋಸ್ಕರ ಅಲೋ ಕೊಡಬೇಕು. ಅಲೋ ಕೊಟ್ಟಾದ್ಮೇಲೆ ಓಪನ್ ಮಾಡಬೇಕು, ಓಕೆನಾ. ನಾನು ಫಸ್ಟೇ ಅಲೋ ಕೊಟ್ಬಿಡ್ತೀನಿ, ಸೊ ಅದಕ್ಕೋಸ್ಕರ ನಂಗೆ ಅಲೋ ಕೇಳಲ್ಲ. ಅಲೋ ಕೊಟ್ಟಾದ್ಮೇಲೆ ನೋಡಿ, ನನ್ನ ಡಿ ಪಿ ಎಲ್ಲ ಯಾರು ನೋಡಿದಾರಂತೆ, ಶಶಿಕಲಾ ಸಮಥಿಂಗ್, ಬೇರೆ ಯಾರು ಹೆಸರಿದೆ, ತುಂಬ ಜನರ ಹೆಸರಿದೆ, ಓಕೆನಾ. ಹೂ ವ್ಯೂಡ್ ಮೈ ಪ್ರೊಫೈಲ್. ನಿಜವಾಗ್ಲೂ ಇವ್ರೆಲ್ಲ ನನ್ನ ಡಿ ಪಿ ನೋಡಿದಾರ? ನೀವು ನಿಜವಾಗ್ಲೂ ನಂಬ್ತೀರಾ? ನನ್ಗೇನೋ ನಂಬಿಕೆ ಬರ್ತಿಲ್ಲಪ್ಪ. ಅಂದ್ರೆ ಯಾರು ನಿಮ್ಮ ಡಿ ಪಿ ನೋಡಿದ್ದಾರೆ, ಇವರೆಲ್ಲ ನಿಜವಾಗ್ಲೂ ನೋಡಿದಾರಾ? ಏನು ಗ್ಯಾರಂಟಿ? ಇದು ಸುಳ್ಳು. ಯಾಕೆ ಸುಳ್ಳು ಅಂತ ಹೇಳ್ತಾ ಇದೀನಿ ಗೊತ್ತಾ? ತಿರ್ಗಾ ಪ್ರೂವ್ ಮಾಡ್ತೀನಿ ಬನ್ರಿ. ಇವಾಗ ಒಂದ್ಸತಿ ಓಪನ್ ಮಾಡಿದ್ದೀನಿ, ಇಷ್ಟು ಜನರ ಹೆಸರು ಬಂದಿದೆ. ಎಷ್ಟು? 1 2 3 4 5 6 7 8 9 10 ಜನ ಮೆಸೇಜ್ ಬಂದಿದೆ. ಅಂದ್ರೆ 10 ಜನ ಮೆಸೇಜ್ ಅಲ್ಲ, 10 ಜನ ಡಿ ಪಿ ನೋಡಿದ್ದಾರೆ ಅಂತ ಡಿಸ್ಪ್ಲೇ ಆಗ್ತಿದೆ. ಇವಾಗ ಬ್ಯಾಕ್ ಬರ್ತೀನಿ, ತಿರ್ಗಾ ಅದೇ ಆಪ್ಷನ್ ಓದ್ತೀನಿ ನೋಡಿ. ಇವಾಗ ಎಷ್ಟಾಯ್ತು ಹೇಳಿ? 3 ಜನ. ಬೇಕಾದ್ರೆ ಇನ್ನೊಂದ್ಸತಿ ನೋಡೋಣ ಇರಿ. ಇವಾಗ 3 ಜನ, ತಿರ್ಗಾ ಇನ್ನೊಬ್ರು 3 ಜನ ಬಂದ್ರು. ಚೇಂಜ್ ಆಗ್ತಾನೆ ಇರುತ್ತೆ. ಯಾಕೆ ಹೇಳಿ? ಫೇಕ್ ಇದು. ಈ ಯೂಟ್ಯೂಬ್ ಅಲ್ಲಿ ನೋಡಿರ್ತೀರ, ತುಂಬಾ ವಿಡಿಯೋಸ್ಗಳಿದಾವೆ. ಯಾರು ನಿಮ್ ಡಿ ಪಿನ ನೋಡಿದಾರೆ ಅಂತ ಅನ್ನೋ ವಿಡಿಯೋಗಳಿಗೆ ಲ್ಯಾಕ್ಸ್ ಮಿಲಿಯನ್ಸ್ ಅಲ್ಲಿ ಹೋಗ್ತಿರುತ್ತೆ ವ್ಯೂಸ್. ಲಾಸ್ಟ್ 2 ಮಂತ್ಸ್ ಬ್ಯಾಕ್ ಯಾವ್ದೋ ಒಂದು ವಿಡಿಯೋ ನೋಡಿದೆ, ನಿಮ್ ಡಿ ಪಿ ನ ಯಾರು ನೋಡಿದಾರೆ ಅಂತ ಹೇಳೋದು. ಸೇಮ್ ಇದೆ, ಆಸ್ ಇಟ್ ಈಸ್ ಇದೆ ಅಪ್ಲಿಕೇಶನ್. ಆದ್ರೆ ಫೀಚರ್ಸ್ ಎಲ್ಲ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಈ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನಿಮ್ ವಾಟ್ಸಪ್ಗೆ ಆಕ್ಸೆಸ್ ಕೊಡ್ತಿದ್ದೀರಾ. ನೀವು ವಾಟ್ಸಪ್ ಅಲ್ಲಿ ಇರೋ ಮೆಸೇಜಸ್ ನ ಎಲ್ಲಾನ ನೋಡ್ಬೋದು, ಆಕ್ಸೆಸ್ ಕೊಡ್ತೀರಾ. ಸೊ ಅದಕ್ಕೋಸ್ಕರ ಈ ಥರ್ಡ್ ಪಾರ್ಟಿ ಅಪ್ಲಿಕೇಶನ್. ಬಟ್ ಫೀಚರ್ಸ್ ಚೆನ್ನಾಗಿದೆ. ನೀವೆಲ್ಲ ಪರ್ಮಿಷನ್ ಕೊಡಿಸ್ಬೇಕಾಗಿಲ್ಲ. ನೀವು ಬೇಕಾಗಿರೋ ಮೇನ್ ಆಪ್ಷನ್ಸ್ ಮಾತ್ರ ಇಟ್ಕೊಂಡು ಯೂಸ್ ಮಾಡಿದ್ರೆ ನಡೆಯುತ್ತೆ. ವಾಟ್ಸಪ್ ಮೆಸೇಜಸ್ ಎಲ್ಲ ಯಾರು ಲೀಕ್ ಏನಾಗಲ್ಲ. ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಯಾಕಂದ್ರೆ ತುಂಬಾ ಕಡೆ ಫೇಕ್ ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗ್ತಿರೋದು. ಬಿಕಾಸ್
ಜೆನ್ಯೂನ್ ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗಬೇಕು. ಜೆನ್ಯೂನ್ ಇನ್ಫಾರ್ಮೇಷನ್ ಸ್ಪ್ರೆಡ್ ಆದರೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಓಕೆನಾ, ಈ ರೀತಿ ಫೇಕ್ ಇನ್ಫಾರ್ಮೇಷನ್ ಫೇಕ್ ನ್ಯೂಸ್ಗೆಲ್ಲ ನೀವು ತಿರ್ಕೊಳಕ್ಕೆ ಹೋಗಲ್ಲ. ಆ ವಿಡಿಯೋ ಕಮೆಂಟ್ ಸೆಕ್ಷನ್ ನೋಡಿದಾಗ ತುಂಬ ಒಳ್ಳೆ ಮಾಹಿತಿ ಅಂತೆಲ್ಲ ತುಂಬ ಜನ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ನೀವೇ ಹೇಗಿದೆ ಅಂತ. ನನ್ನ ಯೂಟ್ಯೂಬ್ ಚಾನಲ್ ಒಂದ್ಸತಿ ಚೆಕ್ ಮಾಡಿ, ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನಂದೊಂದು ಅಕೌಂಟ್ ಇದೆ, 3 lakh ಫಾಲೋವರ್ಸ್ ಏನೋ ಇದೆ ಹತ್ರ. ಅಲ್ಲೂ ಫಾಲೋ ಮಾಡೋಗಿದ್ರೆ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾದಿಂದ ಬಂದಿರೋರೆ ಮ್ಯಾಕ್ಸಿಮಮ್ ಇರ್ತೀರಾ. ಸೊ ಇನ್ಸ್ಟಾದಿಂದ ಬಂದಿರೋರು ಬೇಜಾರು ಮಾಡ್ಕೊಬೇಡ್ರಿ, ಯಾಕಂದರೆ ನಿಮ್ಮನ್ನ ಅಲ್ಲಿಂದ ಇಲ್ಲಿ ಕರ್ಕೊಂಬಂದಿದ್ದೀನಿ ವಿಡಿಯೋ ನೋಡ್ಸೋಕ್ಕೆ. ಅದಲ್ಲೂ ಫೇಕ್ ಅಂದ್ಬಿಟ್ಟಿದ್ದೀನಿ. ಸೊ ನೀವು ನೋಡಿರ್ತೀರ, ನೀವು ಅಕಸ್ಮಾತ್ ಈ ಥರ ವೀಡಿಯೋಸ್ ನೋಡಿದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.